ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಇವತ್ತೊಂದು ಡಿಫ್ರೆಂಟ್ ಆಗಿರ್ಲಿ ಅಂತ ಡಿಸೈರ್ ಟೂರರ್ಸ್ CNG ಪ್ಲಸ್ ಪೆಟ್ರೋಲ್ ವೆಹಿಕಲ್ ಇದೆ. ಅದ್ರ ಬಗ್ಗೆ ರಿವ್ಯೂ ಕೊಡ್ತಾ ಹೋಗ್ತೀನಿ. ಅದ್ರದ್ದು ಓನರ್ ನಮ್ಮ ಜೊತೆ ಇದ್ದಾರೆ. ತುಂಬಾ ಜನ ಈ ವೆಹಿಕಲ್ ಬಗ್ಗೆ ಮಾತಾಡ್ತಿರ್ತಾರೆ. ಮೈಲೇಜ್ ಆಯ್ತಾ, ಪರ್ಫಾರ್ಮೆನ್ಸ್ ಆಯ್ತಾ, ಪಿಕಪ್ ಆಯ್ತಾ, ಅದಕ್ಕೋಸ್ಕರ ಇವತ್ತು ಪ್ರಾಕ್ಟಿಕಲ್ ಆಗಿ ಅದ್ರದ್ದು ಏನಿದೆ ಮಾಹಿತಿನ ಕೊಡೋ ಪ್ರಯತ್ನ ಮಾಡ್ತೀನಿ. ಹಾಗಿದ್ರೆ ಇದ್ರದ್ದು ವೆಹಿಕಲ್ ಓನರ್ ಆದಂತ ದೇವಿ ಪ್ರಸಾದ್ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ಬನ್ನಿ ಸರ್. ಸರ್ ನಮಸ್ತೆ. ನಮಸ್ತೆ. ನೈಸ್ ಮೀಟಿಂಗ್ ಯು. ಎಸ್ ಸರ್. ಇನ್ ಮುಂದೆ ಇದ್ರ ಬಗ್ಗೆ ಕಂಪ್ಲೀಟ್ಲಿ ನಾವು ತಿಳಿಸ್ಕೊಡ್ತಾ ಹೋಗ್ತೇವೆ. ತುಂಬಾ ಜನ ಈ ವೆಹಿಕಲ್ ಬಗ್ಗೆ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಸರ್ನ ಮೊನ್ನೆ ಭೇಟಿಯಾಗಿದ್ದೆ. ಸರ್ ಬ್ಯುಸಿ ಇದ್ರ, ಎಲ್ಲೋ ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದ್ರ. ಇವತ್ತು ಅವ್ರು ನಮ್ಮ ಟೈಮ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋಣ. ಸರ್ ಮೊದಲನೇದಾಗಿ ಈ ವೆಹಿಕಲ್ ಬಗ್ಗೆ ಹೇಳಿದ್ರೆ ತಾವೇನು ಹೇಳ್ತೀರಿ? ಚೆನ್ನಾಗಿದೆ ಸರ್ ವೆಹಿಕಲ್. ಪರ್ಫಾರ್ಮೆನ್ಸ್ ಇದೆ, ಎವರೇಜ್ ಇದೆ, ಕಂಫರ್ಟೇಬಲ್ ಇದೆ ವೆಹಿಕಲ್. ತುಂಬಾ ವೆಹಿಕಲ್ಸ್ ಇತ್ತು ಸರ್. ಇದನ್ನೇ ವೆಹಿಕಲ್ನ ತಾವು ಯಾಕೆ ಪ್ರಿಫರ್ ಮಾಡಿದ್ರಿ? ಬಟ್ ನಾನು ಎಲ್ಲ ವೆಹಿಕಲ್ಸ್ಗೂ ಕಂಪೇರ್ ಮಾಡಿದೆ ಸರ್. ನಾನು ವೆಹಿಕಲ್ಸಲ್ಲಿ ಎಲ್ಲ ಮೈಲೇಜ್ ಆಯಿತು, ಎಲ್ಲ ಕಂಫರ್ಟೇಬಲ್ ಆಯಿತು. ನನಗೆ ಇದೆ ಟೂರಿಸ್ಟೇ ನನಗೆ ಕಂಫರ್ಟೇಬಲ್ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಇದನ್ನೇ ಪರ್ಚೇಸ್ ಮಾಡಿದೆ ಸರ್. ಇದಕ್ಕಿಂತ ಮೊದಲು ನೀವು ಯಾವ್ದಾವ್ದು ವೆಹಿಕಲ್ ರಿವ್ಯೂ ತೊಗೊಂಡಿದ್ರಿ ಅಥವಾ ಅದು ಕೊಟೇಶನ್ ಅಂತ ಏನಾದರೂ ತೊಗೊಂಡಿದ್ರಾ? ಕೊಟೇಶನ್ ಅಂತ ತೊಗೊಂಡಿದ್ದೀನಿ ಸರ್. ಹೊಂಡಾ ಇದ್ದಿದ್ದನ್ನು ತೊಗೊಂಡಿದ್ದೀನಿ, ಎಕ್ಸೆಂಟ್ ತೊಗೊಂಡಿದ್ದೆ. ಬಟ್ ಇದಕ್ಕೆ ಕಂಪೇರ್ ಮಾಡಿದೆ. ಜಸ್ಟ್ ನಂಗೆ ಅದು ಪ್ರೈಸು ಜಾಸ್ತಿ ಅನ್ನಿಸ್ತು. ಬಟ್ ಇದು ಪ್ರೈಸ್ ಅಫೋರ್ಡೆಬಲ್ ಇದೆ, ನಿಮಗೆ ಕಂಫರ್ಟೇಬಲ್ ಇದೆ, ಎವರೇಜ್ ಇದೆ, ಚೆನ್ನಾಗಿದೆ ಸರ್ ವೆಹಿಕಲ್. ಓಕೆ ಸರ್, ಮೈಲೇಜ್ ಬಗ್ಗೆ ಮಾತಾಡೋದಾದ್ರೆ ಸರ್, ಮೈಲೇಜ್ CNG ವಿತ್ ಪೆಟ್ರೋಲ್ ಇದೆ. ಎಸ್ ಸರ್. ಮೈಲೇಜ್ ಏನಿದೆ ಸರ್ ಇದು CNG ಪ್ಲಸ್ ಪೆಟ್ರೋಲ್ದು? CNGಯಲ್ಲಿ ನಿಮಗೆ 33 ಎವರೇಜ್ ಇದೆ ಸರ್. ಇದು ಪೆಟ್ರೋಲಲ್ಲಿ ನಿಮಗೆ ಅಬೋವ್ 15 ಅಬೋವ್ ಬರುತ್ತೆ. 15 ಅಬೋವ್ ಬರುತ್ತೆ ಸರ್. ಸಿಟಿ ಮತ್ತೆ ಲಾಂಗ್ ಹೋದಾಗ ಎಷ್ಟು ಡಿಫ್ರೆನ್ಸ್ ಆಗುತ್ತೆ? ಒಂದು 4-5 ಕಿಲೋಮೀಟರ್ಸ್ ಅಂತೂ ನಿಮಗೆ ಡಿಫ್ರೆನ್ಸ್ ಆಗೇ ಆಗುತ್ತೆ. ಅಂತಂದ್ರೆ ಅಲ್ಲಿ 4 ಕಿಲೋಮೀಟರ್ಸ್ ನಮ್ಗೆ ಕಡಿಮೆ ಆಗುತ್ತೆ, ಹೈವೇಲಿ ಜಾಸ್ತಿ ಆಗುತ್ತೆ ಸರ್. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಕಂಪ್ನಿ ಕ್ಲೇಮ್ ಮಾಡೋದು 25 ಕಿಲೋಮೀಟರ್ ಪರ್ ಲೀಟರ್ ಅಂತ ಹೇಳ್ತಾರೆ. ನಾವು ಸಿಟಿಲಿ ಹೊಡೆದಾಗ ಅದು ನಮ್ಗೆ 20 ಕೊಡುತ್ತಾ? ಎಸ್ ಸರ್, ಬರುತ್ತೆ. 18 to 20 ವರೆಗೂ ಆರಾಮ್ ಬರುತ್ತೆ ಸರ್ ನಿಮಗೆ ಸಿಟಿಯಲ್ಲಿ. ಸರ್ CNG ಬಗ್ಗೆ ಮಾತಾಡೋದ್ರೆ ಕಂಪ್ನಿ ಕ್ಲೇಮ್ ಮಾಡೋದು 35 ಇದೆ. ಎಸ್ ಸರ್. ಬಟ್ ನೀವು ಹೇಳೋದು 33 ವರೆಗೂ ಬಂದು 33 ವರೆಗೂ. ಸಿಟಿಯಲ್ಲಿ ಎಷ್ಟು ಬರುತ್ತೆ? ಹೈವೇ ಬರುತ್ತೆ. ಸಿಟಿಯಲ್ಲಿ 30 ಬರುತ್ತೆ. ನಿಮ್ಗೆ ಹೈವೇಲಿ 33 ವರೆಗೂ ಬರುತ್ತೆ. ಅರೌಂಡ್ 33. ಸರ್ ನಿಮ್ಗೆ ಈ ವೆಹಿಕಲ್ ಬಗ್ಗೆ ಚೆನ್ನಾಗಿ ಅನ್ಸಿರೋದೇನು? ಫಸ್ಟ್ ಗುಡ್ ಲುಕ್ ಸರ್. ಓಕೆ, ಗುಡ್ ಲುಕ್ ಇದೆ. ಆಮೇಲೆ ಸೇಫ್ಟಿ ಇದೆ, 5 ಸ್ಟಾರ್ ರೇಟಿಂಗ್ ಇದೆ, ಪ್ರೀಮಿಯಮ್ ಇದೆ ವೆಹಿಕಲು, ಕಂಫರ್ಟೇಬಲ್ ಇದೆ ಗಾಡಿ ಸರ್. ಎವರೇಜು, ಮೇಂಟೆನೆನ್ಸು ವೆಹಿಕಲ್ ಇದೆ ಸರ್. ಇದಕ್ಕೋಸ್ಕರ ನೀವು ಇದನ್ನೇ ಚೂಸ್ ಮಾಡಿ ಫೈನಲ್ ಮಾಡಿರೋದು? ಹಾಂ ಸರ್. ಸರ್ ಇನ್ನೊಂದು, ಈ ವೆಹಿಕಲ್ದು ಡಿಸೈನ್ ಬಗ್ಗೆ ಹೇಳಿದ್ರೆ ತಾವೇನು ಹೇಳ್ತೀರಿ? ಸರ್ ಡಿಸೈನ್ ಅಂದರೆ ಓಲ್ಡ್ ವೆಹಿಕಲಲ್ಲಿ ಹೆಡ್ಲೈಟ್ಸು ಚೇಂಜ್ ಇದೆ ಫುಲ್ಲು. ಇದ್ರದ್ದು ಪ್ರೊಜೆಕ್ಟರ್ ಹೆಡ್ಲೈಟ್ ಇದೆ. ಮುಂಚೆ ಓಲ್ಡ್ ವೆಹಿಕಲಿಗೆ ಪ್ರೊಜೆಕ್ಟರ್ ಲೈಟ್ ಇರಲಿಲ್ಲ, ಅದರಲ್ಲಿ ಹೆಲೋಜನ್ ಇತ್ತು. ಇದಕ್ಕೆ ಪ್ರೊಜೆಕ್ಟರ್ ಲೈಟ್ ಬಂದಿದೆ. ಫೋಕ್ ಲ್ಯಾಂಪೂ ನಿಮಗೆ ಓಲ್ಡು ಹೆಲೋಜನ್ ಇತ್ತಲ್ಲ, ಇವಾಗ LED ಕೊಟ್ಟಿದ್ದಾರೆ. ಲುಕಿಂಗ್ ಗುಡ್ ಅಂತ ಹೇಳ್ತಾರೆ. ಲುಕಿಂಗ್ ಗುಡ್ ಸರ್. ಸರ್ ಇವಾಗ ಕ್ಲಿಯರೆನ್ಸ್, ಗ್ರೌಂಡ್ ಕ್ಲಿಯರೆನ್ಸ್ ಏನಿದೆ? ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ ಸರ್. ಇದಕ್ಕೆ ಗ್ರಿಲ್ ಫಿನಿಶಿಂಗ್ ಎಲ್ಲ ಬರ್ತಲ್ಲ, ಎಕ್ಸ್ಟ್ರಾ ಆಕ್ಸೆಸರೀಸ್ ಎಲ್ಲ ಹಾಕೋಬೇಕಾ? ಅದು ಎಕ್ಸ್ಟ್ರಾ ಆಕ್ಸೆಸರಿ ಎಲ್ಲ ಬರುತ್ತೆ ಸರ್. ಇದೇ ನೋಡ್ತಿದ್ರಿ, ಇದು ಬೋನೆಟ್ ಓಪನ್ ಮಾಡಿದಾಗ ಈ ಥರ ಡಿಸೈನ್ ಇದೆ. ಬಟ್ ಚೆನ್ನಾಗಿದೆ, ಆಸಮ್, ನೈಸ್ ಡಿಸೈನ್, ಬೆಸ್ಟ್ ಎಕ್ಸ್ಪೀರಿಯನ್ಸ್, ಯೂಸರ್ ಫ್ರೆಂಡ್ಲಿ ಇದೆ. ಬಟ್ ಒಳ್ಳೆ ಮೈಲೇಜ್ ಇದೆ, 5 ಸ್ಟಾರ್ ರೇಟಿಂಗ್ಸ್ ಇದೆ. ಇದಕ್ಕಿಂತ ಏನೇನು ಬೇಕಪ್ಪ? ಮಿಡ್ ಕ್ಲಾಸ್ ವೇರಿಯಂಟ್ಗೆ ದಿಸ್ ಇಸ್ ದ ಬೆಸ್ಟ್ ವೆಹಿಕಲ್ ಅಂತ ಹೇಳ್ತೀನಿ. ಇಷ್ಟೊತ್ತು ನಾವು ಮೈಲೇಜ್ ಆಯ್ತಾ, ಸೇಫ್ಟಿ ಆಯ್ತಾ, ಅದಾದ್ಮೇಲೆ ಡಿಸೈನ್ ಬಗ್ಗೆ ಮಾತಾಡಿದ್ವಿ. ಎಲ್ಲರೂ ಕ್ಯೂರಿಯಾಸಿಟಿ ಇದ್ದೇ ಇರ್ತೈತೆ, ಬೂಟ್ ಸ್ಪೇಸ್ ಯಾವ ಥರ ಇರುತ್ತೆ ಅಂತ. ಆಲ್ರೆಡಿ ನೀವು ನೋಡ್ತಾ ಇದ್ರಿ ಸರ್. ಇದು ಆಲ್ಮೋಸ್ಟ್ ಒಂದು 2-3 ಬ್ಯಾಗ್ ಉಳುತ್ತೆ, ಏನು ತೊಂದರೆ ಇಲ್ಲ, ಕೂಡುತ್ತೆ ಸರ್, ತೊಂದರೆ ಇಲ್ಲ, ಆರಾಮಾಗಿ. ಇನ್ನೊಂದೇನಪ್ಪ ಅಂತಂದ್ರೆ ಮತ್ತೆ CNG ಮತ್ತೆ ಪೆಟ್ರೋಲ್ ಎರಡೂ ಒಂದೇ ಕಡೆ ಕೊಟ್ಟಿದ್ದಾರೆ. ಇದು ಹೊಸ ವೆಹಿಕಲ್ಗೆ ಏನಿದೆ, ಹೊರಗಡೆ ಒಂದು ಒಳಗಡೆ ಒಂದು ಆ ಥರ ಇತ್ತು ಸರ್. CNG ಹೊರಗಡೆ ಇತ್ತು, ಪೆಟ್ರೋಲಿಂದ ಒಳಗಡೆ ಇತ್ತು ಕ್ಯಾಪು. ಇವಾಗ ಎರಡು ಒಂದರಲ್ಲೇ ಬಂದಿದೆ ಸರ್. CNG ಕೆಪಾಸಿಟಿ ಏನಿದೆ? 10 kgs ಇದೆ. 10 kgs ಇದೆ ಸರ್. ಇವತ್ತಿನ ಪ್ರೈಸ್ ಏನಿದೆ CNG? 93 rupees. ಎಸ್. ಓಕೆ. ಪೆಟ್ರೋಲ್ದು 101? ಹಾಂ, 101 ಇದೆ. ಓಕೆ. ಅದರದಿಂದ ಏನು ಇಶ್ಯೂಸ್ ಇಲ್ಲ ಸರ್? ಇಶ್ಯೂಸ್ ಇಲ್ಲ ಸರ್, ಸೇಫ್ಟಿ. ಆಮೇಲೆ ಸರ್ ಸ್ಪೇರ್ ವೀಲ್ಸ್ ಎಲ್ಲಿ ಕೆಳಗಡೆ ಕೊಟ್ಟಿದ್ದಾನೆ? ಕೆಳಗಡೆ ಇದೆ. ಓಕೆ, ಈ ಕಡೆ ಸ್ಪೇರ್ ವೀಲ್ ಇಲ್ಲ, ಕೆಳಗಡೆ. ಓಕೆ, ದ್ಯಾಟ್ಸ್ ಫೈನ್. ಆಲ್ಮೋಸ್ಟ್ ನಾವು ವೆಹಿಕಲ್ದ ಹೊರಗಡೆ ಎಲ್ಲ ತೋರಿಸಿ ಐತ್ರಿ, ಮತ್ತು ಅದ್ರ ಬಗ್ಗೆ ಮಾತಾಡೋ ಆಯ್ತಾ. ಒಂದು ರೌಂಡ್ ಹೋಗಿ ಬಂದ್ಬಿಡೋಣ ಇವಾಗ, ಬನ್ನಿ. ಸರ್ ರೈಟ್ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಿ? ಸರ್ ರೈಟ್ ಬಗ್ಗೆ ಏನಂತಲ್ಲ, ಮುಂಚೆ ವೆಹಿಕಲಲ್ಲಿ CNGಗೆ ಪಿಕಪ್ ಇಲ್ಲ ಅಂತ ಇದ್ರು. ಈ ವೆಹಿಕಲ್ಗೆ ಪಿಕಪ್ ಇದೆ ಸರ್. ಈ ವೆಹಿಕಲ್ಗೆ ಮುಂಚೆ ಘಾಟ್ ಸೆಕ್ಷನಲ್ಲಿ ಗಾಡಿ ಏರಲ್ಲ, CNGಲಿ ಹಂಗೆ ಹೇಳ್ತಾ ಇದ್ರು. ಬಟ್ ಈ ವೆಹಿಕಲಲ್ಲಿ ಹಂಗಿಲ್ಲ, ಪಿಕಪ್ ಇದೆ ಸರ್. ಇದು ಸಿಟಿಯಲ್ಲೂ ಇದೆ, ಹೈವೇಯಲ್ಲೂ ಇದೆ, ನಿಮಗೆ ಘಾಟ್ ಸೆಕ್ಷನಲ್ಲೂ ಪಿಕಪ್ ಇದೆ ಸರ್ ಈ ವೆಹಿಕಲ್. ಇನ್ನೊಂದೇನಪ್ಪ ಅಂತಂದ್ರೆ 2+3 ಅಂದ್ರೆ ಟೋಟಲ್ 5 ಸೀಟರ್ಸ್, ಯಾವುದೇ ಸಮಸ್ಯೆ ಇಲ್ಲ, ಏನು ತೊಂದರೆ ಸರ್. ಹೈಟ್ ಹೇಗಿದೆ ಸರ್ ಇದು? ಚೆನ್ನಾಗಿದೆ ಸರ್. ಮತ್ತೆ ಒಳಗಡೆ ಫೀಚರ್ಸ್ ಏನೇನು ಕೊಟ್ಟಿದ್ದಾರೆ?
ಫೀಚರ್ಸ್ ನಿಮಗೆ ನಾರ್ಮಲಿ ಎಲ್ಲ ಇದೆ ಸರ್. ಎ ಸಿ ಇದೆ, ನಾಬ್ ಚೇಂಜ್ ಮಾಡಿದ್ದಾರೆ. ಓಕೆ ಮುಂಚೆ ನಾಬ್ ಬರಲಿಲ್ಲ ನಿಮಗೆ, ಇವೆಲ್ಲ ಚೇಂಜ್ ಮಾಡಿದ್ದಾರೆ. ಇವ ಲಕ್ಸುರಿ ವೆಹಿಕಲ್ಸ್ ಏನು ಬರುತ್ತಲ್ಲ ಆ ಥರ ನಾಬ್ಸ್ ಮಾಡಿದ್ದಾರೆ. ಡಿಸ್ಪ್ಲೇ ಚೇಂಜ್ ಇದೆ. ಮುಂಚೆದಲ್ಲಿ ನೀವು ರೌಂಡ್ ಇದು ಮಾಡಿ ಇರಿಸ್ಬೇಕಿತ್ತು, ಬಟ್ ಇದರಲ್ಲಿ ಹಂಗಿಲ್ಲ, ನಿಮಗೆ ನಾಬ್ ಚೇಂಜ್ ಮಾಡಿದ್ದಾರೆ ಇದರಲ್ಲಿ. ಆಮೇಲೆ ಕೂಲಿಂಗ್ ಅಪ್ ಡೌನ್ ಇದೆ ಇಲ್ಲಿ, ಹೀಟಿಂಗ್ ಆ್ಯಂಡ್ ಕೂಲಿಂಗ್. ಇವಾಗ ಸ್ವಿಚ್ ಆಗೋದು ಇಂಡಿಕೇಶನ್ ಇಂಡಿಕೇಶನ್ ಇಲ್ಲಿದೆ ಸರ್. ಇಲ್ಲಿ ಇದು ಸಿ ಎನ್ ಜಿ ಬರುತ್ತೆ. ಇಲ್ಲಿ ಸ್ವಿಚ್ ಮಾಡಿದ್ರೆ ಓಕೆ ಪೆಟ್ರೋಲ್ ಬಟನ್ ಇದೆ ಸರ್. ಬಟನ್ ಇದೆ ಸರ್. ಈ ಕಡೆ ಜಸ್ಟ್ ಪೆಟ್ರೋಲ್ ಅಲ್ಲಿ ಬಂತು ನೋಡಿ, ಓಕೆ ಪೆಟ್ರೋಲ್ ಅಲ್ಲಿ ಇದೆ. ನೆಕ್ಸ್ಟ್ ನೀವು ಸ್ವಿಚ್ ಮಾಡಿದ್ರೆ ಸಿ ಎನ್ ಜಿಗೆ ಬರುತ್ತೆ. ಆಟೋಮೆಟಿಕ್ ನಿಮ್ಗೆ ಸಿ ಎನ್ ಜಿಯಲ್ಲಿ ಪಿಕಪ್ ಅನ್ಸಿಲ್ಲ ಅಂದ್ರೆ ಪೆಟ್ರೋಲಿಗೆ ಸ್ವಿಚ್ ಆಗ್ಬಿಡುತ್ತೆ ಸರ್. ಆಟೋಮೆಟಿಕ್ಲಿ ತಾನೇ ತಗೊಳುತ್ತೆ ಸರ್. ಅದು ಓಕೆ ಆಟೋಮೆಟಿಕ್ಲಿ ತಾನೇ ಸ್ವಿಚ್ ಆಗುತ್ತೆ. ಮತ್ತೆ ನಿಮಗೆ ಪೆಟ್ರೋಲಿನ ಬೇಡ, ನಿಮ್ಗೆ ಸಿ ಎನ್ ಜಿ ಬೇಕಂದ ತಕ್ಷಣ ನೀವು ಇಲ್ಲಿ ಸ್ವಿಚ್ ಬಟನ್ ಪ್ರೆಸ್ ಮಾಡಿದ್ರೆ ಪೆಟ್ರೋಲ್ ಟು ಸಿ ಎನ್ ಜಿ ಸ್ವಿಚ್ ಆಗ್ಬಿಡುತ್ತೆ ನಿಮ್ಗೆ. ಸರ್ ಇದು ಅಡ್ಜಸ್ಟ್ ಮಾಡ್ಕೋಬಹುದಾ? ಹ್ಯಾಂಡಲ್ ಅಡ್ಜಸ್ಟ್ಮೆಂಟ್ ಇದೆ ಸರ್. ಅಪ್ ಅಂಡ್ ಡೌನ್ ಆಗುತ್ತೆ. ಅಪ್ ಅಂಡ್ ಡೌನ್ ಆಗುತ್ತೆ ಸರ್. ಓಕೆ ಅಪ್ ಅಂಡ್ ಡೌನ್ ಇದೆ. ಅದು ಬಿಟ್ರೆ ಮತ್ತೆ ಏನೇನಿದೆ ಸರ್ ಇವಾಗ? ಜಸ್ಟ್ ನಿಮಗೆ ಸ್ಪೇಸ್ ಇದೆ ಸರ್, ಸ್ಪೇಸಿಯಸ್ ಇದೆ ಬ್ಯಾಕ್ ಸೈಡ್. ಓಕೆ ಆಮೇಲೆ ಕಂಫರ್ಟೇಬಲ್ ಇದೆ. 3 ಜನ ಆರಾಮಾಗಿ ಕೂತ್ಕೋಬಹುದು ಸರ್ ಹಿಂದ್ಗಡೆ. ಮುಂಚೆ ವೆಹಿಕಲ್ ಅಲ್ಲಿ ಕೂಡಕ್ ಆಗ್ತಿಲ್ಲ ಅಂತಿದ್ರು, ಬಟ್ ಇದರಲ್ಲಿ ಇದೆ, ಕಂಫರ್ಟೇಬಲ್ ಆಗಿ ಆರಾಮ್ ಕೂತ್ಕೋಬಹುದು. ನಿಮಗೆ ಜಸ್ಟ್ ಇದೆ, ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ, ಚೇಂಜ್ ಕೊಟ್ಟಿದ್ದಾರೆ. ಆಮೇಲೆ ಫೀಚರ್ಸ್ ಇವೆಲ್ಲ ಚೇಂಜ್ ಇದೆ ಸರ್. ಇದು ಸರ್ ಪವರ್ ವಿಂಡೋ ಅದು ನಾವೇ ಹಾಕೋಬೇಕಾ? ಅದು ಇಲ್ಲ ಸರ್, ಈ ವೆಹಿಕಲ್ ಅಲ್ಲಿ ಪವರ್ ವಿಂಡೋ 4 ಪವರ್ ವಿಂಡೋ ಇನ್ಬಿಟೇ ಬಂದಿದೆ ಸರ್. ಇದು ಮುಂಚೆ ವೆಹಿಕಲ್ ಇರ್ಲಿಲ್ಲ, ಇವಾಗ ಇನ್ಬಿಟ್ ಅಲ್ಲೇನೆ 4 ಪವರ್ ವಿಂಡೋ ಬಂದಿದೆ ಸರ್. ಇದು ಓಕೆ ಫೈನಲ್ ಆಗಿ ಸರ್ ನಾವು ಇದು ವೆಹಿಕಲ್ ಬಗ್ಗೆ ಮಾತಾಡಿತ್ತು ಸರ್. ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಯ್ತಾ. ಫೀಚರ್ಸ್ ತುಂಬಾ ಇಂಪ್ರೆಸಿವ್ ಆಗಿದೆ ಸರ್. ಫೈನಲ್ ಬಜೆಟ್ ಅಂತ ಬಂದಾಗ ಸರ್ ಆನ್ ರೋಡ್ ಪ್ರೈಸ್ ಏನಿದೆ? ಇದು 8,40,000 ಇದೆ. 8,40,000 ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ಸರ್. ನಿಮ್ಗೆ GPS ಪ್ಯಾನಿಕ್ ಬಟನ್ ಬಂತು, ಎಕ್ಸೆಸರೀಸ್ ಬಂತು, ಇನ್ಕ್ಲೂಡಿಂಗ್ ಎಲ್ಲ ನಿಮಗೆ 8,40,000 ಅಲ್ಲೇ ಬರುತ್ತೆ ಸರ್. ಓಕೆ ಇದು CNG ರನ್ ಆಗ್ತಿರೋದಾ ಸರ್? CNG ಪಿಕಪ್ ಇರುತ್ತೆ ಸರ್. ಓಕೆ ಗಾರ್ಡ್ ಸೆಕ್ಷನ್ ಅಲ್ಲೂ ಆರಾಮಾಗಿರುತ್ತೆ ಸರ್. 5 ಮಂದಿ ಇದ್ರೂ ಗಾರ್ಡ್ ಸೆಕ್ಷನ್ ಅಲ್ಲಿ CNG ಅಲ್ಲೇನೆ ಪಿಕಪ್ ಇದೆ ಸರ್ ವೆಹಿಕಲ್. ಯಾವುದೇ ಸಮಸ್ಯೆಗಳಿಲ್ಲ? ಯಾವುದೇ ಸರ್, ಏನೂ ತೊಂದರೆ ಇಲ್ಲ ಸರ್. ಅಂದ್ರೆ ಆಸ್ ಅ ಪ್ರೊಫೆಷನಲ್ ಆಗಿ ಎಸ್ ಸರ್. ಇವಾಗ ಯಾರಾದ್ರೂ ವೆಹಿಕಲ್ ತಗೋಬೇಕನ್ನೋರಿಗೆ ತಾವ್ ಏನ್ ಸಜೆಸ್ಟ್ ಮಾಡ್ತೀರಿ ಸರ್? ಗುಡ್ ವೆಹಿಕಲ್ ಸರ್, ಬೆಸ್ಟ್ ವೆಹಿಕಲ್ ಅಂತ ಹೇಳ್ತಾರೆ. ಬೆಸ್ಟ್ ವೆಹಿಕಲ್ ಸರ್. ಪೆಟ್ರೋಲ್ ಸೇಫ್ಟಿ ವೈಸ್ ಆಗಲಿ, ಎವರೇಜ್ ವೈಸ್ ಆಗಲಿ ಚೆನ್ನಾಗಿದೆ, ಅಫೋರ್ಡೇಬಲ್ ಇದೆ ಸರ್ ವೆಹಿಕಲ್. ಅಂದ್ರೆ ಪೆಟ್ರೋಲ್ ಹಾಕ್ಸಕ್ ಏನ್ ಬೇಜಾರ್ ಆಗಿಲ್ಲ ಅಂತ ಹೇಳ್ತಾರೆ? ಆಗಲ್ಲ. ಈ ವೆಹಿಕಲ್ ತಗೊಂಡ್ರೆ ಫುಲ್ ಖುಷಿಯಾಗಿರ್ತಾರೆ, ಖುಷಿಯಾಗೇನೆ ಇರ್ತಾರೆ ಸರ್, ಹ್ಯಾಪಿಯಾಗಿರ್ತಾರೆ, ತೊಂದರೆ ಇಲ್ಲ. ನಿಮ್ಮ ವೆಹಿಕಲ್ ಅಲ್ಲಿ ನಾನು ಎವ್ರಿ ಕಾರ್ನರ್ ಒಂದೊಂದು ಪಾಯಿಂಟ್ಸ್ ನೋಡ್ತಾ ಇದ್ದೀನಿ ಸರ್. ಏನ್ ಸರ್ ಅದು? ಜಸ್ಟ್ ಫಾರ್ ಸೇಫ್ಟಿ ಪರ್ಪಸ್ ಸರ್. GPS ಪ್ಯಾನಿಕ್ ಬಟನ್ ಅಂತ. ಓಕೆ ಜಸ್ಟ್ ನಿಮಗೆ ಇವಾಗ ನಿಮ್ಮ ವೆಹಿಕಲ್ ಏನೇನಾದ್ರು ಪ್ಯಾಸೆಂಜರ್ ನಿಮಗೆ ಪ್ರಾಬ್ಲಮ್ ಕೊಡ್ತಾ ಇದ್ರೆ, ನೀವು ಪ್ಯಾಸೆಂಜರ್ಗೆ ಏನಾದ್ರು ಪ್ರಾಬ್ಲಮ್ ಕೊಡ್ತಾ ಇದ್ರೆ, ಪ್ಯಾಸೆಂಜರ್ ಆ ಬಟನ್ ಪ್ರೆಸ್ ಮಾಡಿಬಿಟ್ರೆ ಕಂಟ್ರೋಲ್ ರೂಮ್ಗೆ ಮೆಸೇಜ್ ಹೋಗುತ್ತೆ ಸರ್ ಇಲ್ಲಿಂದ. ಓಕೆ ಆ ಕಂಟ್ರೋಲ್ ರೂಮಿಗೆ ಮೆಸೇಜ್ ಹೋದ ತಕ್ಷಣ ಅವರು ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತಾರೆ ಸರ್. ನಿಮ್ಮ ವೆಹಿಕಲ್ ಎಲ್ಲಿದೆ ಅಲ್ಲ ಅದನ್ನ ಟ್ರ್ಯಾಕ್ ಮಾಡ್ಕೊಂಡು ಇಮಿಡಿಯೇಟ್ಲಿ ಪೊಲೀಸರು ನಿಮ್ಮ ಹತ್ರ ಬರುತ್ತೆ ಸರ್. ಸರ್ ಎಮರ್ಜೆನ್ಸಿ ಪರ್ಪಸ್ ಆಕ್ಸೆಸರೀಸ್ ಹಾಕ್ಸ್ಬೇಕಂದ್ರೆ ಕಾಸ್ಟ್ ಏನಾಗುತ್ತೆ ಸರ್? ಇದು ಕಾಸ್ಟ್ ಅದು 15,000 ಆಗುತ್ತೆ ಸರ್. ಶೋರೂಮ್ ಅಲ್ಲಿ ಫಿಟ್ ಮಾಡ್ಕೊಡ್ತಾರೆ ಸರ್ ನಿಮಗೆ. ಆಮೇಲೆ ದಿಸ್ ಇಸ್ ಓನ್ಲಿ ಫಾರ್ ಯೆಲ್ಲೋ ಬೋರ್ಡ್ ಸರ್. ದಿಸ್ ಇಸ್ ಓನ್ಲಿ ಫಾರ್ ಯೆಲ್ಲೋ ಬೋರ್ಡ್ ಸರ್. ನಿಮಗೆ ವೆಹಿಕಲ್ ಟ್ರ್ಯಾಕಿಂಗ್ ಓನರಿಗೆ ಕೊಡ್ತಾರೆ ಸರ್. ನಿಮ್ಮ ವೆಹಿಕಲ್ ಎಲ್ಲಿ ಹೋಯ್ತು, ಎಷ್ಟು ಕಿಲೋಮೀಟರ್ ರನ್ ಆಯ್ತು, ಎಲ್ಲಿದೆ ನಿಮ್ಮ ವೆಹಿಕಲ್, ಎಲ್ಲಿ ಪಾರ್ಕ್ ಆಗಿದೆಯಾ, ಇಗ್ನಿಷನ್ ಆನ್ ಆಗಿದೆ, ಇಗ್ನಿಷನ್ ಆಫ್ ಇದ್ರು, ಆಮೇಲೆ ನಿಮ್ಮ ವೆಹಿಕಲ್ ಫ್ಯೂಲ್ ಎಷ್ಟಿದೆ ಎಲ್ಲ ನಿಮ್ಗೆ ಓನರ್ ಆಪ್ ಅಲ್ಲೇ ನಿಮ್ಗೊಂದು ಚೆಕ್ ಮಾಡ್ಕೊಬೋದು ಸರ್. ಎಸ್ ಅಂದ್ರೆ ಇದೊಂದು ಮೇನ್ ಅಡ್ವಾಂಟೇಜಸ್ ಅಂತ ಅಡ್ವಾಂಟೇಜಸ್ ಸರ್, ಓನರ್ಸಿಗೆ ಅಡ್ವಾಂಟೇಜ್ ಸರ್ ಅದು. ಸರ್ ಇನ್ನೊಂದು ಯಾಕಂದ್ರೆ ನಾನು ಇದಕ್ಕೆ 15,000 ರೂಪಾಯಿ ಸ್ಪೆಂಡ್ ಮಾಡ್ತಾ ಇದ್ದೇನೆ ಸರ್. ಅದ್ರ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಿ ನೀವು? ವರ್ತ್ ಇದೆ ಸರ್, ವರ್ತ್ ಇದೆ ಸರ್. 2 years ಎಕ್ಸೆಸ್ ಕೊಡ್ತಾರೆ ಸರ್ ಅದನ್ನ 15,000ಗೆ. ಆಮೇಲೆ ನೀವೇ 2 years ಆದ್ಮೇಲೆ ಅದಕ್ಕೆ ನೀವು ರೀಚಾರ್ಜ್ ಮಾಡ್ಕೋಬಹುದು ಸರ್. ನೀವು ಸಿಮ್ಮಿಂಗ್ ರೀಚಾರ್ಜ್ ಮಾಡ್ತಿರಲ್ಲ ಆ ತರ ಅದಕ್ಕೆ ರೀಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಸರ್. ಇವತ್ತು ಏನೋ ಒಂದು ಡಿಫ್ರೆಂಟ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ದೇವ್ರಿ. ಮೊದಲೇ ಸರಿ ನಾನು ಈ ತರ ಮಾಡಿರೋದ. ಅದಕ್ಕೆ ನಮ್ಮ ದೇವಿ ಪ್ರಸಾದ್ ಸರ್ ಅವರು ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ತುಂಬ ಹೃದಯ ಧನ್ಯವಾದಗಳು ಹೇಳೋಣ. ಅದೇ ರೀತಿಯಾಗಿ ಬ್ಯಾಕ್ ಎಂಡ್ ಅಲ್ಲಿ ನಮಗೆ ಸುಗ್ರೇಶ್ ಅವರು ನಮ್ಮ ಜೊತೆ ವರ್ಕ್ ಮಾಡಿದ್ದಾರೆ. ಹಾಯ್ ಸುಗ್ರೇಶ್. ಸರ್ ಡಿಸೈರ್ ವೆಹಿಕಲ್ ಎಲ್ಲರಿಗೂ ಇಷ್ಟ ಆಗುತ್ತೆ ಸರ್. ಇದು ತಗೊಳ್ಳಿ, ಎಂಜಾಯ್ ಮಾಡಿ. ಈಗ ಫ್ಯಾಮಿಲಿದಲ್ಲಿ ಒಂದು 4 ಕಾರ್ ಇದಾವೆ ಅಂತಂದ್ರೆ ನನ್ನ ಗಾಡಿ ಇಲ್ಲ ನಿನ್ನ ಗಾಡಿ ಒಯ್ಬೋದು, ಇಲ್ಲ ನಿನ್ನ ಗಾಡಿ ಇಲ್ಲ ನನ್ನ ಗಾಡಿ ಒಯ್ಬೋದು ಅಂತಂದಾಗ ನಾನು ನಮ್ಮ ಅಣ್ಣನ ಗಾಡಿನ ಯೂಸ್ ಮಾಡೀನಿ. ಅದ್ರಾಗ ಹಂಗೆ ನೋಡೋಕೋತಿ ಒಂದು ಲೋ ಬಜೆಟಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಿಗೆ ಆಯ್ತು ಒಂದು ಪ್ರೀಮಿಯಂ ಲುಕ್ಕಲ್ಲಿ ಕಂಫರ್ಟಬಲಿ ಅಫೋರ್ಡಬಲ್ ಬೆಸ್ಟ್ ವೆಹಿಕಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಮಾತ್ರ ಎಂಜಾಯ್ ಮಾಡ್ತೀರಿ, ಅದು ಮಾತ್ರ ಖರೆ ಐತಿ. ತಗೊಳ್ಳೋ ಪ್ಲಾನ್ ಮಾಡತ್ತಿದ್ರೆ ವಿಚಾರ ಮಾಡಕ್ಕೆ ಹೋಗ್ಬೇಡಿ, ತಗೋರಿ, ಮಜಾ ಮಾಡ್ತೀವಿ. ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸುಗ್ರೇಶ್ ಅವರು ಇವಾಗ ಬೇರೆ ಲೊಕೇಶನ್ ಹೋಗ್ತಿದ್ದಾರೆ. ಯಾಕಂತಂದ್ರೆ ಇಷ್ಟೊತ್ತು ನಮ್ಗೆ ಪ್ರಾಪರ್ ಪ್ಲಾನಿಂಗ್ ಅಂತಾರಲ್ಲ, ಒಂಥರ ನಮ್ಮ ಡೈರೆಕ್ಟರ್ ತರ ವರ್ಕ್ ಮಾಡಿದವ್ರ. ಈ ತರ ಲಾಗ್ ನ ಮಾಡಿದ್ದ ಮೊದಲನೇ ಸರಿ. ಇದೇನ ಕ್ರೆಡಿಟ್ಸ್ ಹೋದ್ರು ಸರ್ ಹೋಗ್ತೈತಿ, ಸುರೇಶ್ ಅವ್ರಿಗೆ ಹೋಗ್ತೈತಿ.
ತುಂಬಾ ಧನ್ಯವಾದಗಳು ಹೇಳೋಣ ಸರ್. ಯಾಕಂತಂದ್ರ ಇದು ವೆಹಿಕಲ್ ಬೇರೆ ಕಡೆ ಇತ್ತ, ಇದ್ರ ಸಂಬಂಧ ತರಿಸಿದಾರ. ಅದಕ್ಕೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸುಗ್ರೇಶ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿ ಏನ್ ಹೇಳಿದ್ರಪ್ಪ ಅಂತಂತಂದ್ರ, ಸರ್ ಈ ತರ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತೈತಿ ಅಂತ ಲೊಕೇಶನ್ ಎಲ್ಲ ಪ್ಲಾನಿಂಗ್ ಅವರ ಮಾಡಿದ್ರ, ಅವರ ಸಜೆಸ್ಟ್ ಮಾಡಿದ್ದ. ಬಟ್ ಬ್ಯಾಕ್ ಎಂಡ್ ಅಲ್ಲಿನೂ ಅವ್ರು ನಮಗೆ ಭಾಳ ಸಪೋರ್ಟಿವ್ ಮಾಡಿದ್ರು. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಫೈನಲ್ ಆಗಿ ಇವಾಗ ಲಾಗ್ನ ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಥ್ಯಾಂಕ್ ಯು.